Namaste students. Today we move on to next chapter, that is a classification of audit. Here classification or types of audit. Classification or types of audit divided so many on the basis of different types. Yes, here in the basis of organization, now the audit may be classified into three types, that is a statutory audit, government audit and the private audit. First we move on to the statutory audit. Now what do you mean by statutory audit? Statutory audit refers to the audit of accounts of business enterprises carried out compulsorily under the provision of statute of law. ಅಂದರೆ ಯಾವುದೇ ಒಂದು ಕಂಪನಿಯಲ್ಲಿ ಯಾವುದೇ ಒಂದು ಎಂಟರ್ಪ್ರೈಸಸ್ ಲಾ ಇರ್ತದೆ, ಸ್ಟ್ಯಾಟ್ಯೂಟ್ ಆಫ್ ಲಾ ಇರ್ತದೆ. ಆ ಲಾದಲ್ಲಿ ಕಂಪಲ್ಸರಿಯಾಗಿ ಆಡಿಟ್ ಮಾಡಬೇಕು ಅಂತ ಹೇಳಿದರೆ ಆವಾಗ ಯಾರದೇ ಪರ್ಮಿಷನ್ ಬೇಕಾಗಿಲ್ಲ, ಆವಾಗ ಕಂಪಲ್ಸರಿಯಾಗಿ ಆಡಿಟ್ ಮಾಡಲೇಬೇಕು. ದಟ್ ಟೈಪ್ ಆಫ್ ಆಡಿಟ್ ವಿ ಕಾಲ್ ಇಟ್ ಆಸ್ ಎ ಸ್ಟ್ಯಾಟ್ಯೂಟರಿ ಆಡಿಟ್. Audit carried as per the requirements of law is called as a statutory audit. All companies have to get their accounts audited as per the provision of the Companies Act of 2013. That is old is 1956, now it is a 2013. ಇನ್ನೊಮ್ಮೆ ಹೇಳ್ತೇನೆ, ಸ್ಟ್ಯಾಟ್ಯೂಟರಿ ಆಡಿಟ್ ಹೇಳಿದರೆ ಈಗ ಫಾರ್ ಎಕ್ಸಾಂಪಲ್ ಯಾವುದೇ ಒಂದು ಕಂಪೆನಿ ಇರ್ತದೆ, ಜಾಯಿಂಟ್ ಸ್ಟಾಕ್ ಕಂಪೆನೀಸ್ ಯಾವ ಆ್ಯಕ್ಟನ್ನು ಫಾಲೋ ಮಾಡ್ತದೆ? ಕಂಪನೀಸ್ ಆ್ಯಕ್ಟ್ ಆಫ್ 2013. ಇಸ್ ಇನ್ ಕರೆಕ್ಟ್? ಈಗ ಕಂಪನೀಸ್ ಆ್ಯಕ್ಟ್ ಆಫ್ 2013 ಕ್ಲಿಯರಾಗಿ ಮೆನ್ಷನ್ ಮಾಡಿರ್ತಾರೆ, ನೀವು ಕಂಪನಿಯ ಆಡಿಟನ್ನು ಕಂಪಲ್ಸರಿಯಾಗಿ ಮಾಡಬೇಕು ಅಂತ ಕಂಪನೀಸ್ ಆ್ಯಕ್ಟ್ ಆಫ್ 2013 ಮೆನ್ಷನ್ ಮಾಡಿರ್ತಾರೆ. ಆಗ ಏನು ಮಾಡಬೇಕು? ನೀವು ಕಂಪಲ್ಸರಿಯಾಗಿ ಆಡಿಟನ್ನು ಮಾಡಬೇಕು. ಸೊ ದ್ಯಾಟ್ ಟೈಪ್ ಆಫ್ ಆಡಿಟ್ ವಿ ಕಾಲ್ ಇಟ್ ಆಸ್ ಎ ಸ್ಟ್ಯಾಟ್ಯೂಟರಿ ಆಡಿಟ್. ಇಲ್ಲಿ ಒಂದು ಮ್ಯಾನೇಜ್ಮೆಂಟಿನ ಅಥವಾ ಶೇರ್ ಹೋಲ್ಡರ್ಸಿನ ಲೈಕ್ಸ್ ಅಥವಾ ಇಂಟ್ರೆಸ್ಟನ್ನು ಕೇಳಲಿಕ್ಕಿಲ್ಲ. ಯಾಕೆಂದರೆ ಲಾದಲ್ಲೇ ಹೇಳಿದ್ದಾರೆ ಕಂಪಲ್ಸರಿಯಾಗಿ ಆಡಿಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಆಗ ಶೇರ್ ಹೋಲ್ಡರ್ಸ್ ಮಾಡಲಿಕ್ಕೆ ಬಿಡಲಿಲ್ಲ ಅಥವಾ ಅವರಿಗೆ ಬೇರೆಯವರು ಮ್ಯಾನೇಜ್ಮೆಂಟ್ ಮಾಡೋದಿಲ್ಲ ಅಂತ ಹೇಳಲಿಕ್ಕೇನೇ ಇಲ್ಲ. ಯಾಕೆ ಹೇಳಿದರೆ ಇಟ್ ಈಸ್ ಅ ಕಂಪಲ್ಸರಿ ಆಡಿಟ್ ದಟ್ ಈಸ್ ಪ್ರೊವೈಡೆಡ್ ಇನ್ the provision ಅಂಡರ್ ದ ಪ್ರೊವಿಷನ್ ಆಫ್ ಸ್ಟ್ಯಾಟ್ಯೂಟ್ ಆಫ್ ಲಾ. ಕಂಪನೀಸ್ ಆ್ಯಕ್ಟಲ್ಲಿ ಕ್ಲಿಯರಾಗಿ ಹೇಳಿದ್ದಾರೆ ಆಡಿಟ್ ಮಾಡಬೇಕು ಅಂತ. ಆದ ಕಾರಣ ಕಂಪಲ್ಸರಿಯಾಗಿ ಆಡಿಟ್ ಮಾಡಬೇಕು. ಇಲ್ಲಿ ಯಾರ ಪರ್ಮಿಷನು ಬೇಡ ಅಥವಾ ಯಾರ ಇಂಟ್ರೆಸ್ಟು ಕೂಡ ಬೇಡ, ಇಯರ್ಲಿ ಕಂಪಲ್ಸರಿಯಾಗಿ ಆಡಿಟ್ ಆಗಬೇಕು. ಫಾರ್ ಎಕ್ಸಾಂಪಲ್ ಜಾಯಿಂಟ್ ಸ್ಟಾಕ್ ಕಂಪನೀಸ್ ಆ್ಯಕ್ಟ್ ಆಫ್ 2013 ಲಾದಲ್ಲಿ ಹೇಳಿದರೆ ಆಡಿಟ್ ಮಾಡಬೇಕು. ಅದೇ ಬ್ಯಾಂಕಿಂಗ್ ಕಂಪನೀಸಲ್ಲಿ ಆದರೆ ಬ್ಯಾಂಕಿಂಗ್ ಕಂಪನೀಸ್ ಆ್ಯಕ್ಟ್ ಆಫ್ 1949 ಅಲ್ಲಿ ಮೆನ್ಷನ್ ಮಾಡಿದರೆ ಬ್ಯಾಂಕಿಂಗ್ ಕಂಪನಿಯು ಕಂಪಲ್ಸರಿಯಾಗಿ ಆಡಿಟ್ ಮಾಡಬೇಕು. ಹಾಗೆಯೇ ಪಾರ್ಟ್ನರ್ಶಿಪ್ ಫಾರ್ಮಲ್ಲಿದ್ದರೆ ಆಗ ಪಾರ್ಟ್ನರ್ಶಿಪ್ ಫಾರ್ಮ್ ಇದು ಲಾದಲ್ಲಿದ್ದರೆ ಆವಾಗ ಪಾರ್ಟ್ನರ್ಶಿಪ್ ಫಾರ್ಮ್ ಇದು ಆಡಿಟ್ ಮಾಡಬೇಕು. ಈ ಟೈಪ್ ಆಫ್ ಆಡಿಟ್ ಅಂದರೆ ಯಾವುದೇ ಒಂದು ಲಾದಲ್ಲಿ ಕ್ಲಿಯರಾಗಿ ಪ್ರಿಸ್ಕ್ರೈಬ್ ಮಾಡಿದರೆ ಆ ಟೈಪ್ ಆಫ್ ಲಾಗೆ ನಾವು ಸ್ಟ್ಯಾಟ್ಯೂಟರಿ ಲಾ ಅಂತ ಹೇಳ್ತೇವೆ. ಇಲ್ಲಿ ಮ್ಯಾನೇಜ್ಮೆಂಟ್ ಅಥವಾ ಶೇರ್ ಹೋಲ್ಡರ್ಸ್ನ ಇಂಟ್ರೆಸ್ಟ್ ತಗೊಂಡು ಆಡಿಟ್ ಮಾಡೋದು ಅಲ್ಲ. ಸೊ ದಟ್ ಟೈಪ್ ಆಫ್ ಆಡಿಟ್ ವಿ ಕಾಲ್ ಇಟ್ ಆಸ್ ಅ ಸ್ಟ್ಯಾಟ್ಯೂಟರಿ ಆಡಿಟ್. Now the features of statutory audit. Statutory audit has been made compulsorily by law. ಇಲ್ಲಿ ಯಾರ ಆಸೆಗೆ ಅಥವಾ ಒಂದು ಪರ್ಪಸ್ಸಿಗೆ ಮಾಡೋದಲ್ಲ, ಅದು ಕ್ಲಿಯರಾಗಿ ಲಾದಲ್ಲೇ ಮೆನ್ಷನ್ ಮಾಡಿದ್ದಾರೆ ನೀವು ಆಡಿಟ್ ಮಾಡಬೇಕು ಅಂತ. ದೆನ್ ಇಟ್ಸ್ ಸ್ಕೋಪ್ ಈಸ್ ಆಲ್ಸೋ ಡಿಟರ್ಮೈನ್ಡ್ ಬೈ ದ ಲಾ. ಅಂದರೆ ಒಂದು ಆಡಿಟ್ ಮಾಡುವಾಗ ಎಷ್ಟು ವ್ಯಾಪ್ತಿ ಇದೆ ಅದರ ಆಡಿಟ್ ಇದ್ದು ಅಂತ ಕ್ಲಿಯರಾಗಿ ಲಾದಲ್ಲೇ ಹೇಳಿರ್ತಾರೆ. ಫಾರ್ ಎಕ್ಸಾಂಪಲ್ ಒಂದು ಆಡಿಟ್ ಮಾಡುವಾಗ ಹೆಚ್ಚಾಗಿ ಹೇಳ್ತಾರೆ ಆ ರೂಮಿಗೆ ಹೋಗಬೇಡಿ, ಈ ರೂಮಿಗೆ ಹೋಗಬೇಡಿ, ಅದನ್ನು ಚೆಕ್ ಮಾಡಬೇಡಿ ಅಂತ ಮ್ಯಾನೇಜ್ಮೆಂಟಿನವರು ಹೇಳ್ತಾರೆ. ಬಟ್ ಇದು ಯಾವುದು ಹಿಯರ್ ದೇರ್ ಇಸ್ ನೋ ಎನಿ ರಿಸ್ಟ್ರಿಕ್ಷನ್. he can extended by a separate agreement. ಅಂದರೆ ಆಡಿಟರ್ ಅಪಾಯಿಂಟ್ಮೆಂಟ್ ಆದ ನಂತರ ಅವನಿಗೆ ತೋಚಿದ ಅಂದರೆ ಅಲ್ಲಿ ಲಾದಲ್ಲಿ ಯಾವ ರೀತಿ ಆಡಿಟ್ ಮಾಡಲಿಕ್ಕೆ ಹೇಳಿದ್ದಾರೆ ಆ ರೀತಿಯಾಗಿ ಅವರು ಆಡಿಟ್ ಮಾಡಬೇಕು, ಯಾವುದೇ ಅವರಿಗೆ ರಿಸ್ಟ್ರಿಕ್ಷನ್ ಇರಬಾರ್ದು.
Next one, Companies Act of 2013 has prescribed qualification for the audit, statutory audit. ಸ್ಟ್ಯಾಟ್ಯುಟರಿ ಆಡಿಟ್ ಆಗಬೇಕಾದ್ರೆ ನಾವು ನೀವೆಲ್ಲ ಆಡಿಟರ್ ಆಗಲಿಕ್ಕೆ ಆಗೋದಿಲ್ಲ. ಅಲ್ಲಿ ಕಂಪಲ್ಸರಿಯಾಗಿ CA ಎಕ್ಸಾಮನ್ನು ಚಾರ್ಟರ್ಡ್ ಅಕೌಂಟ್ ಆ್ಯಕ್ಟ್ ಆಫ್ 1949 ಆ್ಯಕ್ಟ್ ಪ್ರಕಾರ CA ಕಂಪಲ್ಸರಿಯಾಗಿ ಪಾಸ್ ಆಗಿರಬೇಕು. ದಟ್ ಮೀನ್ಸ್ ಕ್ವಾಲಿಫೈಡ್ ಪರ್ಸನ್ ಓನ್ಲಿ ಕ್ಯಾನ್ ಡೂ ದಿಸ್ ಆಡಿಟ್. ದೆನ್ ಸಿಮಿಲರ್ಲಿ ದ ಲಾ ಹ್ಯಾಸ್ ಆಲ್ಸೋ ಲೆಡ್ ಡೌನ್ ದ ರೈಟ್ಸ್, ಡ್ಯೂಟೀಸ್ ಆ್ಯಂಡ್ ಲಯಬಿಲಿಟೀಸ್ ಆಫ್ ದ ಸ್ಟ್ಯಾಟ್ಯುಟರಿ ಆಡಿಟ್. ಸ್ಟ್ಯಾಟ್ಯುಟರಿ ಆಡಿಟರ್ನ ಇಲ್ಲಿ ಆಡಿಟರಿನ ರೈಟ್ಸ್ ಏನು, ಡ್ಯೂಟೀಸ್ ಏನು ಮತ್ತು ರೆಸ್ಪಾನ್ಸಿಬಿಲಿಟಿ ಏನು ಅಂತ ಕ್ಲಿಯರಾಗಿ ಲಾದಲ್ಲೇ ಮೆನ್ಷನ್ ಮಾಡಿದಾರಂತೆ. ದೆನ್ ಸ್ಟ್ಯಾಟ್ಯುಟರಿ ಆಡಿಟ್ ಈಸ್ ಆಫ್ ಆ್ಯನ್ ಇಂಡಿಪೆಂಡೆಂಟ್ ನೇಚರ್. ಅಂದರೆ ಅವನು ಕಂಪನಿಯ ಎಂಪ್ಲಾಯಿ ಅಲ್ಲ, ಹಿ ಈಸ್ ಅ ಇಂಡಿಪೆಂಡೆಂಟ್ ಪರ್ಸನ್ ಆ್ಯಂಡ್ ಆ್ಯಸ್ ಸಚ್ ಸ್ಟ್ಯಾಟ್ಯುಟರಿ ಆಡಿಟರ್ ಈಸ್ ರಿಕ್ವೈರ್ಡ್ ಟು ಸಬ್ಮಿಟ್ ಹಿಸ್ ರಿಪೋರ್ಟ್ ಟು ದ ಶೇರ್ ಹೋಲ್ಡರ್ಸ್. ನಂತರ ಅವನು ಯಾವುದೇ ಒಂದು ರಿಪೋರ್ಟನ್ನು ಮ್ಯಾನೇಜ್ಮೆಂಟಿಗೆ ಸಬ್ಮಿಟ್ ಮಾಡೋದಲ್ಲ. ಸ್ಟ್ಯಾಟ್ಯುಟರಿ ಆಡಿಟರ್ ಈಸ್ ರಿಕ್ವೈರ್ಡ್ ಟು ಸಬ್ಮಿಟ್ ದ ರಿಪೋರ್ಟ್ ಟು ದ ಶೇರ್ ಹೋಲ್ಡರ್ಸ್. ಸೊ ಯಸ್, ದೀಸ್ ಆರ್ ದ ಇಂಪಾರ್ಟೆಂಟ್ ಫೀಚರ್ಸ್ ಆಫ್ audit, statutory audit. That means here statutory audit an independent nature means he is not a employee of the organization and he must report to the or submit to his submit to the shareholders. Next, advantages of statutory audit. Here mainly that is joint stock advantages to the joint stock company, advantages to the trust and the cooperative societies. Now point number 1, advantages to the joint stock company. If the statutory auditor enables the shareholder to know the truth and fairness of the assertion made by the management in the financial statement of the company. ಕಂಪನಿಯ ಫಿನಾನ್ಷಿಯಲ್ ಸ್ಟೇಟ್ಮೆಂಟಲ್ಲಿ ಅದು ಕರೆಕ್ಟಾಗಿ ಟ್ರುತ್ ಮತ್ತು ಫೇರ್ನೆಸ್ ಕರೆಕ್ಟಾಗಿದೆ ಅಂತ ಇವರು ಫೈಂಡ್ ಔಟ್ ಮಾಡ್ತಾರೆ. ಸೊ ಆದ ಕಾರಣ ಜಾಯಿಂಟ್ ಸ್ಟಾಕ್ ಕಂಪನಿಯಲ್ಲಿ ಫೈನಲ್ ಅಕೌಂಟು ಕ್ಲಿಯರಾಗಿ ಬರ್ತದೆ. ಇದರಿಂದ ಏನು ಹೆಲ್ಪ್ ಆಗ್ತದೆ ಶೇರ್ ಹೋಲ್ಡರ್ಸಿಗೆ, ಕಂಪನಿ ಕರೆಕ್ಟಾಗಿ ನಡೀತಾ ಇದೆ, ಎಲ್ಲ ಇನ್ಫಾರ್ಮೇಷನನ್ನು ಕ್ಲಿಯರಾಗಿ ಫಿನಾನ್ಷಿಯಲ್ ಸ್ಟೇಟ್ಮೆಂಟಲ್ಲಿ ಶೋ ಮಾಡ್ತಾರೆ ಅಂತ ತಿಳ್ಕೊಳ್ಬೋದು. ನೆಕ್ಸ್ಟ್ ಒನ್, ಇನ್ ಕೇಸ್ ಆಫ್ ಟ್ರಸ್ಟ್, ಸ್ಟ್ಯಾಟ್ಯುಟರಿ ಆಡಿಟ್ ಪ್ರೊಟೆಕ್ಟ್ ದ ಇಂಟ್ರೆಸ್ಟ್ ಆಫ್ ದ ಬೆನಿಫಿಷರೀಸ್ ಅಗೇನ್ಸ್ಟ್ ಅ ಪಾಸಿಬಲ್ ಫ್ರಾಡ್. ಅಂದರೆ ಇಲ್ಲಿ ಬೈ ದ ಟ್ರಸ್ಟಿ ಅಂದರೆ ಬೆನಿಫಿಷರಿ ಮೀನ್ಸ್ ಅದರ ಪ್ರಾಫಿಟ್ ತಗೊಳ್ಳುವವರು ಅವರಿಗೆ ಈ ಫ್ರಾಡನ್ನು ಅವಾಯ್ಡ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತದಂತೆ ಈ ಸ್ಟ್ಯಾಟ್ಯುಟರಿ ಆಡಿಟ್ ಟು ಅವಾಯ್ಡ್ ದ ಫ್ರಾಡ್ ಎಕ್ಸೆಟ್ರಾ. ಆ್ಯಂಡ್ ಆಲ್ಸೋ ಪ್ರೊಟೆಕ್ಟ್ ದ ಇಂಟ್ರೆಸ್ಟ್ ಆಫ್ ದ ಟ್ರಸ್ಟಿ. ಅಂದರೆ ಟ್ರಸ್ಟಿಯ ಇಂಟ್ರೆಸ್ಟನ್ನು ಕೂಡ ಇದು ಮೇಂಟೈನ್ ಮಾಡ್ತದೆ, ಪ್ರೊಟೆಕ್ಟ್ ಮಾಡ್ತದೆ. ಆ್ಯಂಡ್ ಹೂ ನಾಟ್ ಪೊಸೆಸ್ ದ ನಾಲೆಜ್ ಅಬೌಟ್ ದ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್ ಎಕ್ಸೆಟ್ರಾ ಆರ್ ಲಾಸ್ ಎಕ್ಸೆಟ್ರಾ. ಯಾವ ಟ್ರಸ್ಟಿಗೆ ಯಾರಿಗೆ ಲಾದ ಬಗ್ಗೆ ಅಥವಾ ಅಕೌಂಟ್ಸಿನ ಬಗ್ಗೆ ನಾಲೆಜ್ ಇರೋದಿಲ್ಲ, ಅವರು ಏನು ಬ್ಲೈಂಡಾಗಿ ಥಿಂಕ್ ಮಾಡ್ತಾರೆ, ಎಲ್ಲ ಒಂದು ಕಂಪನಿ ಅಥವಾ ಟ್ರಸ್ಟಲ್ಲಿ ಕರೆಕ್ಟಾಗಿ ಆಗ್ತಾ ಇದೆ ಅಂತ. ಸೊ ಆಗ ಈ ಆಡಿಟ್ ಮಾಡ್ತಾರೆ ಅಂತಂದರೆ ಸಾಧಾರಣವಾಗಿ ಎಲ್ಲ ಕ್ಲಿಯರಾಗಿ ಇರ್ತಾರಂತ ಎಣಿಸ್ತಾರೆ. ಸೊ ಸ್ಟ್ಯಾಟ್ಯುಟರಿ ಆಡಿಟ್ ಆಲ್ಸೋ ಹೆಲ್ಪ್ಸ್ ಟು ದ ಟ್ರಸ್ಟಿ ಟು ಪ್ರೊಟೆಕ್ಟ್ ದ ಇಂಟ್ರೆಸ್ಟ್ ಆಫ್ ದ ಟ್ರಸ್ಟಿ ಆ್ಯಂಡ್ ಇಟ್ ಆಲ್ಸೋ benefit to the benefit to it also protect the interest of the beneficiaries. Next one, in case of cooperative societies also it also helps to maintain the proper books of accounts ಅನ್ನು ಪ್ರಾಪರ್ ಆಗಿ ಮೇಂಟೈನ್ ಮಾಡಲಿಕ್ಕೆ ಕೂಡ ಹೆಲ್ಪ್ ಮಾಡ್ತದೆ. ಆ್ಯಂಡ್ ಚೆಕ್ ಫ್ರಾಡ್ ಕಮಿಟೆಡ್ ಬೈ ದ ಮ್ಯಾನೇಜಿಂಗ್ ಕಮಿಟಿ ಆ್ಯಂಡ್ ದ ಪ್ರೊಟೆಕ್ಟ್ ದ ಮೆಂಬರ್ಸ್. ಅಂದರೆ ಇದು ಮ್ಯಾನೇಜಿಂಗ್ ಕಮಿಟಿ ಅವರು ಫ್ರಾಡ್ ಮಾಡೋದನ್ನು ಅವಾಯ್ಡ್ ಮಾಡ್ತದಂತೆ. ಯಸ್, ಮೇನ್ಲಿ ಆಗಿ ಹೇಳ್ತದೆ ಏನಂತ ಹೇಳ್ತದೆ ಅಂತಂದರೆ ದ ಅಡ್ವಾಂಟೇಜಸ್ ಆಫ್ ದ ಆಡಿಟ್ ಸ್ಟ್ಯಾಟ್ಯುಟರಿ ಆಡಿಟ್ ಈಸ್ to help to find out the errors etc, mistakes etc, and also it helps also find out the frauds etc also, or to avoid the fraud or mistakes etc. Yes, these are the advantages of statutory audit. Next class we move on to the next topic, government audit.